ವರ್ಷದಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಕೆಲಸ ಮಾಡಿದ್ವಿ. ಯಾಕಂದ್ರೆ ಕೆಲವರಿಗೆ ಏನು ಮಾಹಿತಿ ಇಲ್ಲ, ಸುಮ್ಮನೆ ವಿನಾಕಾರಣ ನಮ್ಮ ಮೇಲೆ ದೂಷಣೆ ಮಾಡುವಂಥದ್ದು ಮಾಡ್ತದೆ. ಬಹುಶಃ ನಾನೇ ಗೆಲ್ದೇ ಇದ್ದಿದ್ರೆ ಇನ್ನೊಂದು 10-15 ವರ್ಷ ಕೂಡ ಪರಿಹಾರ ಆಗ್ತಾ ಇರ್ಲಿಲ್ಲ, ಕೈಗಾರಿಕೆಗಳು ಕೂಡ ಅಲ್ಲಿ ಬರ್ತಾ ಇರ್ಲಿಲ್ಲ. ಅದನ್ನ ಯೋಚನೆ ಮಾಡ್ತೀವಿ. ಕಡೆಗೆ 10 ವರ್ಷದಲ್ಲಿ ವಿದ್ಯುತ್ ವ್ಯವಸ್ಥೆ ಮಾಡುವಂತ ಸಬ್ಸ್ಟೇಷನ್ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಈಗ ಕೈಗಾರಿಕೆಗಳಿಗೆ ಭೂಮಿ ಮಂಜೂರಾಗಿತ್ತು, ಆದ್ರೆ ರೈತರು ಅಲ್ಲಿ ಯಾರಿಗೂ ಕೈಗಾರಿಕೆ ಸ್ಥಾಪನೆ ಮಾಡಕ್ ಬಿಟ್ಲಿಲ್ಲ. 2 ವಿಚಾರ ಇತ್ತು. ಒಂದು, ಕೆಲವರು ರೈತರು ಬುದ್ಧಿವಂತರು, ಕೆಲವರು ರೈತರು ಅನ್ನೋದಕ್ಕಿಂತ ಕೆಲವರು ದಲ್ಲಾಳಿಗಳು, ಏಜೆಂಟ್ಸ್, ಕೆಲವರು ಏಜೆಂಟ್ಗಳು ಉತ್ಪತ್ತಿ ಆಗ್ಬಿಟ್ಟು ಯಾರು ಇವತ್ತು 200-210 ಮರ ಗಿಡ ಆಗ್ಲಿಕ್ಕೆ ಸಾಧ್ಯ ಇದೆ ಮಾವಿನ ಗಿಡ ಯೋಚನೆ ಮಾಡಿ. ಆಮೇಲೆ ಇವತ್ತು ತಂತ್ರಜ್ಞಾನ ಹೆಂಗಿದೆ ಅಂದ್ರೆ, ನಾವು ಇವತ್ತು ನಮ್ಮ ಅಕ್ರಮ ಸಕ್ರಮ ಯೋಜನೆಯಲ್ಲಿ ನಾವು ಭೂಮಿ ಮಂಜೂರು ಮಾಡುವಂತ ವಿಚಾರಕ್ಕೆ ಬಂದಾಗ ನಾವು ಮಾತಾಡ್ತಾ ಇದ್ದೀವಿ. ಏನಂತ ಮಾತಾಡ್ತಾ ಇದ್ದೀವಿ ಗೊತ್ತಲ್ರಿ? ಆ ಭೂಮಿ ಚಿತ್ರ ತಗೊಳ್ತಾ ಇದೀವಿ, ಸ್ಯಾಟಲೈಟ್ ಇಮೇಜ್ ತಗೊಳ್ತಾ ಇದೀವಿ. ಸ್ಯಾಟಲೈಟ್ ಮುಖಾಂತರ ನೀವು ನೋಡಿದಾಗ ಆ ಭೂಮಿ ಇದು ಉಳುಮೆ ಆಗಿದೆಯಾ ಇಲ್ವಾ, ಬೆಳೆ ಇಟ್ಟಿದ್ರಾ ಇಲ್ವಾ, ಇವೆಲ್ಲ ಮಾಹಿತಿ ಸಿಗತ್ತೆ. ಅಂತದ್ರಲ್ಲಿ ಇಲ್ಲಿ 200 ಗಿಡ ಇತ್ತಾ ಇಲ್ವಾ ಅಂತ ಸಿಗಲ್ಲ. ಸೀನಪ್ಪನ ಸಿಗಲ್ವಾ ವೆಂಕಟೇಶ್? ಇದೆಲ್ಲ ಮಾಡ್ಕೊಂಡು ಏನ್ ಮಾಡಿದ್ದಾರೆ, ಹಿಂದೆ ಯಾರು ಕೇಳೋರು ಇರ್ಲಿಲ್ವಲ್ಲ, ಅವ್ರದೇ ದರ್ಬಾರು, ಅವ್ರದೇ ಇದು, ಅವರು ಇಷ್ಟ ಬಂದಂಗೆ ಅದನ್ನ ಏನು 200 ಗಿಡಗಳಿಗೆ ಅಧಿಕಾರಿಗಳು ಕೆಲವು ಶಾಮೀಲಾಗಿ ಅದನ್ನ ಸರ್ಕಾರಕ್ಕೆ ಮೋಸ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದನ್ನೇ ನಮಗೂ ಮಾಡಿ ಅಂದ್ರೆ ಯೋಚನೆ ಮಾಡಿ, ನೀವು ಸರ್ಕಾರದ ಮೇಲೆ ಎಷ್ಟು ಹೊರೆ ಆಗುತ್ತೆ, ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಅದರಿಂದ ಇದನ್ನ ನಾವು ನೋಡಿ ಇದಕ್ಕೆ ವೈಜ್ಞಾನಿಕವಾಗಿ ಇದು ಮಾಡ್ಬೇಕು ಅಂತೇಳಿ ಅವರೇ ಸುಮಾರು 110 ಗಿಡ 1 ಎಕರೆಗೆ ಕೊಡೋಣ ಅಂತ ಹೇಳಿ ಅದನ್ನ ತೀರ್ಮಾನ ಮಾಡಿದ್ರು. ಕಡೆಗೆ ಅದಕ್ಕೆ ಪರಿಹಾರ 25,000 ರೂಪಾಯಿ 1 ಗಿಡ ಅಂತಿತ್ತು. ಅದನ್ನ ಕೂಡ ಅವರು ಇದು ಜಾಸ್ತಿ, ಎದಕ್ಕೆ ಇದು ಜಾಸ್ತಿ ದುಡ್ಡಿದೆ ಅಂತಾನೆ ಈ ತರ ಜನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಅಂತ ಅವ್ರಷ್ಟು ದುಡ್ಡು ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು 6,000 ಕೊಡ್ತೀವಿ. ನಾನು ಗಲಾಟೆ ಮಾಡಿ ಇಲ್ಲ 6,000 ಆಗೋದಿಲ್ಲ, ಕನಿಷ್ಠ 10,000 ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡಿ 10,000 ಅದಕ್ಕೆ ಮಾಡಿಸಿದ್ರು. ಈಗ ರೈತರಿಗೆ ಏನು 25,000 ಇದ್ದಾಗ 200 ಗಿಡ ಇದ್ದಾಗ 25,000 × 200 ಲೆಕ್ಕಾಕಿ, ಆಮೇಲೆ ಎಷ್ಟು ಅವ್ರು ಇಸ್ಕೊಳ್ತಾ ಇದ್ರು ಅಂತ ಲೆಕ್ಕ ಹಾಕಿ. ಯಾರು ಇದನ್ನ ಗಿಡಗಳು ಖಮ್ಮಿಂದನೋ ರಾಜಮಂಡ್ರಿಯಿಂದನೋ ಗಿಡಗಳು ತಂದು ಉಡಿಸ್ತಿದ್ರಲ್ಲ, ಅದ್ಯಾರು ಕೊಂಗನಹಳ್ಳಿಯವರು, ಊರಿನವರು, ಯಾರ್ಯಾರು ಏಜೆಂಟ್ಗಳಿದ್ರು, ಇವರೆಲ್ಲ ಉಣಿಸ್ತಾ ಇದ್ರು. ಅವ್ರ ರೈತರ ಕಡೆಗೆ ಎಷ್ಟು ದುಡ್ಡು ಕೊಡ್ತಾ ಇದ್ರು ಯೋಚನೆ ಮಾಡಿ. ಅವೆಲ್ಲ ನೀವು ಕಳೆದ ಲೆಕ್ಕ ಹಾಕಿದಾಗ ಇವತ್ತು ನಾವೇನ್ ಕೊಡ್ತಾ ಇದೀವಿ, ಬಹುಶಃ 1 ಲಕ್ಷ ಹೆಚ್ಚು ಕಮ್ಮಿ ಅಷ್ಟೇ ಬರ್ತಾ ಇದೆ. ಯಾರಿಗೋ ಕೊಡಂಗಿಲ್ಲ, ಏನೋ ಪರ್ಸೆಂಟೇಜ್ ಕೊಡಂಗಿಲ್ಲ, ಯಾರಿಗೋ ಇದು ಬೇರೆ ರೀತಿ ಖರ್ಚಿಲ್ಲ. ಈಗ ಅದನ್ನ ಕೊಡುವಂತದಕ್ಕೆ ಇವತ್ತು 20 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ. ಏನೋ ಮಾಲ್ಕಿಗಳು ಕೊಡುವಂತದಕ್ಕೆ, ಅದಕ್ಕೆ ಪರಿಹಾರ ಕೊಡುವಂತದಕ್ಕೆ. ಈಗ ಇವತ್ತು ಸುಮಾರು ಒಂದು 4-5 ಕೋಟಿವರೆಗೂ ಬಹುಶಃ ಇವತ್ತು ಕೆಲವ್ರದೆಲ್ಲ ರೆಕಾರ್ಡ್ಸ್ ರೆಡಿ ಮಾಡಿ ಇವತ್ತಲ್ಲಿ ಈ ಕಾರ್ಯಕ್ರಮ ಕೂಡಲೇ ತಾಲೂಕ್ ಪಂಚಾಯತಿಯಲ್ಲಿ ಅವರಿಗೆ ಪರಿಹಾರದ ಚೆಕ್ ಕೊಡುವಂತ ಕೆಲಸವನ್ನು